ಮತ್ತೆ ಸ್ವಪಕ್ಷೀಯರ ವಿರುದ್ಧ ಸಿಡಿದು ನಿಂತಿದ್ದಾರೆ ಶಾಸಕ ಯತ್ನಾಳ್. ಇದೀಗ ಬಿಜೆಪಿ ನೂತನ ರಾಜ್ಯ ಕಮಿಟಿಗೆ ವ್ಯಂಗ್ಯ ಆಡೋದ್ರ ಮುಖಾಂತರ ಇದು ಕೆಜೆಪಿ ಪಾರ್ಟ್ 2 ಇದ್ದಂಗೆ ಅಂತ ವ್ಯಂಗ್ಯವಾಡಿದ್ದಾರೆ. ಮತ್ತೆ ಸ್ವಪಕ್ಷೀಯರ ವಿರುದ್ಧ ಯತ್ನಾಳ್ ಸಿಡಿದಿದ್ದಾರೆ. ಬಿಜೆಪಿ ನೂತನ ರಾಜ್ಯ ಕಮಿಟಿಗೆ ಯತ್ನಾಳ್ ವ್ಯಂಗ್ಯವಾಡಿದ್ದು ಇದು ಕೆಜೆಪಿ ಪಾರ್ಟ್ 2 ಇದ್ದಂಗೆ. ಯಡಿಯೂರಪ್ಪ ಅವ್ರದ್ದು ಕೆಜೆಪಿ 1, ಇದು ಕೆಜೆಪಿ 2, ಮೊಮ್ಮಗನದು ಕೆಜೆಪಿ 3 ಬರುತ್ತೆ. ಮತ್ತೆ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಯತ್ನಾಳ್ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಅಯ್ಯೋ ಇದ್ರ ಆಯುಷ್ಯ ಜಾಸ್ತಿ ಇರಲ್ಲ, ಬರೀ 2024ರ ಲೋಕಸಭೆ ತನಕ ಮಾತ್ರ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. 28 ಸೀಟ್ ತರ್ತೀನಿ ಅಂತ ಹೇಳಿದ್ದಾರೆ. ಒಂದೇ ಒಂದು ಕಡಿಮೆ ಆಗ್ಬಿಟ್ರು ಚಿಕ್ಕ ಮಕ್ಳಿದ್ದಾಗ ಸಿಗರೇಟ್ ಪ್ಯಾಕ್ ಮನೆ ಮಾಡಿರ್ತಾರಲ್ಲ, ಆ ತರ ಆ ಸಿಗರೇಟ್ ಪ್ಯಾಕ್ ಮನೆ ಇದ್ದಕ್ಕಿದ್ದಂಗೆ ಬಿದ್ದು ಹೋಗುತ್ತೆ, ನೋಡ್ತಾ ಇರಿ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ರಾಜಕೀಯ ನಿವೃತ್ತಿ ಬಗ್ಗೆ ಕೂಡ ಮಾತಾಡಿದ್ರೆ ಅದ್ರ ಬಗ್ಗೆ ನೋಡೋಣ. ಬಿಜೆಪಿ ನೂತನ ರಾಜ್ಯ ಕಮಿಟಿಗೆ ಯತ್ನಾಳ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಯಡಿಯೂರಪ್ಪ ಅವರ ಜೊತೆ ಗುರುತಿಸಿಕೊಂಡವ್ರನ್ನೇ ಇದರಲ್ಲೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತ. ಈಗ ರಾಜಕೀಯದಲ್ಲಿ ಲಪಟರು ಇದ್ದಾರೆ, ಹಲ್ಕಾ ಕೆಲಸ ಮಾಡ್ತಾರೆ, ಒಳ್ಳೆಯವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಪಕ್ಷಕ್ಕೆ ಎಲ್ಲಾ ಕಳ್ಳರು ಲಫಂಗರೆಲ್ಲ ಸೇರ್ಕೋತಾ ಇದ್ದಾರೆ. ಒಳ್ಳೆಯವರಿಗೆ ಬ್ಲಾಕ್ ಮೇಲ್ ಮಾಡ್ತಾರೆ. ಬರ್ಲಿ ಚುನಾವಣೆ ಆಗ್ಲಿ, ಮೇಜರ್ ಆಪರೇಷನ್ ಮಾಡ್ಲಿಲ್ಲ ಅಂದ್ರೆ ಮುಂದಿನ ನಿರ್ಣಯ ನಾನ್ ಮಾಡ್ತೀನಿ ಅಂತ ಯತ್ನಾಳ್ ಹೇಳಿದ್ದಾರೆ. ರಾಜೀನಾಮೆ ಪ್ರಶ್ನೆ ಬಂದಾಗ ನಾನ್ ಯಾಕೆ ರಾಜೀನಾಮೆ ಕೊಡ್ಲಿ, ಹೊಸ ಟ್ವಿಸ್ಟ್ ಸಿಗುತ್ತೆ, ಕಾದ್ ನೋಡಿ. ಬದಲಾವಣೆ ಆಗ್ಲಿಲ್ಲ ಅಂದ್ರೆ ಹೊಸ ತಿರುವು ಸಿಗುತ್ತೆ ಅಂತ ಯತ್ನಾಳ್ ಹೇಳುವುದರ ಮುಖಾಂತರ ಸಾರ್ವಜನಿಕ ಕೆಲಸ ಮಾಡೋಕೆ, ಕ್ರಾಂತಿ ಮಾಡೋಕೆ ಅಧಿಕಾರ ಬೇಕಾಗಿಲ್ಲ, ವಿಜಯಪುರಕ್ಕೆ 3 ಲೋಕಸಭಾ ಸೀಟ್ ಸಿಗತ್ತೆ ಅಂತ ಯತ್ನಾಳ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಸ್ವಪಕ್ಷದವರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇದೀಗ ಹಳೆಬ್ರನ್ನೆಲ್ಲ ಕೈ ಬಿಟ್ಟು ಹೊಸ ಮುಖಗಳಿಗೆ ಮಣೆ ಹಾಕಿದ್ದಾರೆ. ಬಟ್ ಪಕ್ಷಕ್ಕೆ ಹೊಸ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನ ನೇಮಕ ಮಾಡಲಾಗಿದ್ದು, ಹಲವು ಮೋರ್ಚಾಗಳ ಅಧ್ಯಕ್ಷರನ್ನ ಕೂಡ ನೇಮಕ ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ. ಆದ್ರೆ ಇಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಜೊತೆ ಗುರುತಿಸಿಕೊಂಡವ್ರಿಗೆ ವಿಜೇಂದ್ರ ಅವರ ಟೀಮಲ್ಲಿ ಹೆಚ್ಚಿನ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಹಲವರ ಹೆಸರಿದೆ. ಬಟ್ ಯತ್ನಾಳ್ ಮತ್ತೆ ಇದಕ್ಕೆ ಸಿಡಿದಿದ್ದಾರೆ. ಅವರು ಸ್ವಪಕ್ಷದವರ ವಿರುದ್ಧ ತಿರುಗಿ ಬಿದ್ದಿರುವಂತದ್ದು ಇದೇ ಮೊದಲಲ್ಲ. ಈ ಕಡೆ ವಿರೋಧ ಪಕ್ಷದ ನಾಯಕನ ಸ್ಥಾನವೂ ಸಿಗ್ಲಿಲ್ಲ, ಜೊತೆಗೆ ರಾಜ್ಯಾಧ್ಯಕ್ಷ ಸ್ಥಾನವೂ ಸಿಗ್ಲಿಲ್ಲ. ಅದರಲ್ಲೂ ಬ್ಲಾಕ್ ಮೇಲ್ ಮಾಡಿ ವಿಜೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರುವಂತದ್ದು ಅಂತ ಹೋಗಿ ಬಂದು ಹೇಳ್ತಾ ಇದ್ರು. ಈಗ ಒಂದು ಮೇಜರ್ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಎಲೆಕ್ಷನ್ ಮುಗಿಲಿ, ನೋಡ್ತಾ ಇರಿ ಏನೇನ್ ಆಗುತ್ತೆ ಅಂತ ಹೇಳಿದ್ದಾರೆ. ಇದು ಹಿಂದೆ ಕೆಜೆಪಿ ಇತ್ತಲ್ಲ, ಕೆಜೆಪಿ ಪಾರ್ಟ್ 2, ಅದು ಯಾವುದೋ ಒಂದು ಯಾವ ಹೀರೋದಲ್ಲ, ಅದು ಯಾವ್ದು ಎಸ್ ಇಂದ KGF ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ಹಂಗೆ ಬಿಜೆಪಿ ಒಳಗೆ KJP 1 ಯಡಿಯೂರಪ್ಪನ ಮುಗಿದ್ದು, KJP 2 ವಿಜಯೇಂದ್ರ, ಇನ್ನು ಅವ್ರ ಮೊಮ್ಮಗಂದು KJP 3. ಇಷ್ಟೊಂದಿಲ್ಲ ಸರ್. ನಿಮಗೆ ಯಾರು ವಿರೋಧ ಮಾಡಿ ನೋಡ್ರಿ, ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ. ಇದರ ಆಯುಷ್ಯ 2024 ಲೋಕಸಭೆ, 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟ್ ಇದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ಮಾಡ್ರಿ. ಎಲ್ಲ ನಿರಾಶೆ ಆಯ್ತಿಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ ಲಪುಟ್ರದ್ದು ಭಾಳ, ಅವರೆಲ್ಲ ಹಲ್ಕಾ ಕೆಲಸ ಮಾಡ್ತಾರೆ. ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣಿ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗರಿ ಹೆಚ್ಚು ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ, ನಮ್ಮ ಜಿಲ್ಲೆ, ಇವತ್ತು ನೋಡ್ರಿ, ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು, ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ ಮಾತು ರಾಜೀನಾಮೆ ನಾಯಕ ಕೊಡ್ಲಿಕ್ಕೆ ಹೋಗುಣ್ರಿ. ಅಲ್ಲ, ಮುಂದಿನ ಸಲ ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ಅಲ್ಲ, ಚುನಾವಣೆಯಿಂದನೇ ದೂರ ಸರಿತೀನಿ ಅಂತ ಇಲ್ಲ, ಚುನಾವಣೆಯಿಂದ ದೂರ ಸರದೇನು ರಾಜಕೀಯ ಮಾಡಬಾರ್ದು, ಸಮಾಜಕ್ಕೆ ಕೆಲಸ ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು, ಗಾಂಧಿ, ಇವರೆಲ್ಲ MP ML ಆಗಿದ್ರನ್ರಿ. ಅವ್ರು ಕ್ರಾಂತಿ ಮಾಡಿಲ್ಲ ದೇಶನಾಗ.
ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ. ನಮ್ಮ ಸಂಘ ಸಂಸ್ಥೆನ ಅದಾವೆ. ನನ್ನ ಕೈಗೆ 3-4 ಸಾವಿರ ಸಿಬ್ಬಂದಿ ಅದವ್ರ. ಇನ್ನೂ ಒಳ್ಳೆ ಕೆಲಸ, ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನೀರಾವರಿ ಅದು ಆಗೈತಿ, ಎಲ್ಲನೂ ಆಗೈತಿ. ಇದು ಕೊನೆ ಪೀರಿಯಡು ನೆಕ್ಸ್ಟ್ ಇಲೆಕ್ಷನ್ ಇಲ್ಲ, ಇದು ಕೊನೆ ಅಲ್ಲ. ನೆಕ್ಸ್ಟ್ 2028 ಏನು ಬರ್ತೈತಿ ಅದು ಡಿಲಿಮಿಟೇಷನ್ ಆಗ್ತದೆ. ಮತ್ತೆ ಲೋಕಸಭಾ ಸೀಟು 3 ಆಗ್ತಾವೆ ಬಿಜಾಪುರನ. ಎಷ್ಟಂದರೆ ಅವು ಬಹುಶಃ 900 ಮ್ಯಾಗ ಆಗ್ತಾವೆ ಲೋಕಸಭೆ. ಕರ್ನಾಟಕ ವಿಧಾನಸಭೆ 290 ಮೇಲೆ ಆಗ್ತಾವೆ. ನೋಡೋಣ ಅವಾಗ ಏನೇನು ಆಗ್ತೈತೆ. ಅಲ್ಲ ಅಂದ್ರೆ ರಾಜ್ಯದ ಮತ್ತೆ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಸರ್, ಕೆಲಸ ಇಲ್ಲ ನನಗೆ. ರಾಜ್ಯಕ್ಕೆ ಭಾಳ ಸಮರ್ಥರದಾರ ಕೇಂದ್ರಕ್ಕೆ ಹೋಗೋರೆಲ್ಲ. ಪ್ರಹ್ಲಾದ್ ಜೋಶಿ ಅವರು ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ. ಯತ್ನಾಳ್ ಅವರ ಕಡು ವಿರೋಧಿ ಅಂತಲೇ ಗುರುತಿಸಲ್ಪಡೋ ನಿರಾಣಿ ಅವ್ರಿಗೂ ಕೂಡ ಸ್ಥಾನವನ್ನ ಕೊಟ್ಟಿದ್ದಾರೆ. ಬಹುಶಃ ಅದು ಅವ್ರಿಗೆ ಇನ್ನೂ ಕೋಪವನ್ನ ನೆತ್ತಿಗೆ ಇರುವಂತೆ ಮಾಡಿದ್ಯೋ ಏನೋ ಗೊತ್ತಿಲ್ಲ. ಸಿಎಂ ಹುದ್ದೆ ಬಗ್ಗೆ ಕೂಡ ಶಾಸಕ ಯತ್ನಾಳ್ ಪ್ರಸ್ತಾಪಿಸಿದ್ದಾರೆ. ನಾನ್ ಸಿಎಂ ಆಗೋದಿದ್ರೆ ಯಾರೂ ತಪ್ಸೋಕ್ಕಾಗಲ್ಲ, ಸಿಎಂ ಆಗ್ಲಿಲ್ಲ ಅಂದ್ರೆ ನಂಗೇನು ಹತಾಶೆನೂ ಇಲ್ಲ. ಸಿಎಂ ಆದವ್ರಿಗೆ ಎಲ್ಲಿದ್ದಾರೆ? ಮಾಜಿಗಳನ್ನ ಯಾರಾದ್ರೂ ಕೇಳ್ತಾರಾ? ಅವ್ರಿಗೆ 100 ಜನರನ್ನ ಕೂಡ್ಸಕ್ ಹೇಳಿ ನೋಡೋಣ. ದುಡ್ಡು ಕೊಟ್ಟು ತಮ್ಮ ಜನರನ್ನ ಜಿಲ್ಲೆಯಲ್ಲಿ ಕೂರ್ಸೋ ಪರಿಸ್ಥಿತಿ ಅವ್ರಿಗಿದೆ. ನನ್ನ ಮಗನನ್ನ ಉದ್ಧಾರ ಮಾಡದಿದ್ರೆ ಕೆಲಸ ಮಾಡಲ್ಲ ಅಂತಿದ್ರು, ಅದಕ್ಕೆ ಹೈಕಮಾಂಡ್ ಹಾಳಾಗೋಗ್ಲಿ ಎತ್ಲಾಗೆ ಅಂತ ಅಧಿಕಾರ ಕೊಟ್ಟಿದ್ದಾರೆ. ಅಗೇನ್ ಯಡಿಯೂರಪ್ಪ ಮತ್ತು ಅವ್ರ ಪುತ್ರ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಕಳ್ಳರ ಕೈಲಿ ಬೀಗ ಕೊಟ್ಟಿದ್ದಾರೆ ಅಂತ ಯತ್ನಾಳ್ ಹೇಳ್ತಲೇ ಇದ್ದಾರೆ. ಬಟ್ ಒಂದು ಆಶ್ಚರ್ಯ ಆಗುವಂಥದ್ದು, ಬಿಜೆಪಿ ಹೈಕಮಾಂಡ್ ಅಷ್ಟೊಂದು ಶಿಸ್ತಿನ ಪಕ್ಷ ಅಂತ ಬಾಯ್ ಬಿಟ್ರೆ ರಾಜ್ಯ ನಾಯಕರು ಹೇಳ್ಕೊಂಡು ಬರ್ತಾರೆ. ಬಟ್ ಯತ್ನಾಳ್ ಅವರ ಬಾಯಿಗೆ ಬೀಗ ಹಾಕೋಕೆ ಎಲೆಕ್ಷನ್ ಶುರುವಾಗಕ್ಕಿಂತ ಮುಂಚಿನಿಂದಲೂ ಸಾಧ್ಯ ಆಗ್ತಲ್ಲ ಬಿಜೆಪಿ ಕೈಲಿ. ಯಾಕೆ? ಇದು ಸದ್ಯ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯತ್ನಾಳ್ ಅವರು ಒಂದ್ ರೀತಿ ಯಡಿಯೂರಪ್ಪ ಅವರ ಕುಟುಂಬದವ್ರನ್ನ ಆಗಿನಿಂದಲೂ ಕೂಡ ಒಂದ್ ರೀತಿ ಸದಾ ಕಿಡಿಕಾರ್ಕೊಂಡೇ ಬರ್ತಾ ಇದ್ರು. ಅದರಲ್ಲೂ ನಿರಾಣಿ ಅವರು ಯಡಿಯೂರಪ್ಪ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರೋರು. ನಿನ್ನೆ ರೆಡಿ ಮಾಡಿರೋ ಟೀಮಲ್ಲಿ, ಕಮಿಟಿಯಲ್ಲಿ ಅವ್ರಿಗೂ ಒಂದು ಉಪಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಬಟ್ ಹೋಗಿ ಬಂದು ಸ್ವಪಕ್ಷದವರಾಗೆ ಈ ರೀತಿಯಾಗಿ ಮುಜುಗರವನ್ನ ತರೋ ಕೆಲಸವನ್ನ ಯತ್ನಾಳ್ ಅವರು ಬಿಡ್ತಾ ಇಲ್ಲ. ನಾ CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ. ನಾನು CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ. CM ಆದವ್ರು ಎಲ್ಲದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ ಅವ್ರಿಗೆ 100 ಮಂದಿನ ಕೂಡ್ಸತ್ತೇಳ್ರಿ. CMಗಳು ಅದಾರಲ್ಲ ಇಲ್ಲಿ ಕರ್ನಾಟಕದಾಗ, ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ಜಿಲ್ಲಾದಾಗ ಕೂಡ್ಸೋ ಪರಿಸ್ಥಿತಿ ಬಂದೈತೆ ಮಾಜಿ CMಗಳದು. ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ, ನನಗೆ ನೀವು ನನ್ನ ಮಗ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದಿಲ್ಲ ಏನೋ ಭಯ ವ್ಯಕ್ತಪಡಿಸ್ಯಾರ. ಅವರು ಹಾಳಾಗಿ ಹೋಗಲ್ಲ ಅಂತ ಕೊಟ್ಬಿಟ್ಟಾರೆ. ಪಂಡ್ರಪುರ ಏನು ನಮ್ಮ ಯಾರು ಒಂದು ಮಾತು ಹೇಳಿದರು, ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರೆ. ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತೊಡಗು ಹೆಂಗೆ ಮಾಡ್ತಾನೆ. ಅವನ ಕೈಗೆ ಚಾವಿ ಕೊಟ್ಟಾರೆ. ಆ ಚಾವಿ 2024 ತನ ಅಷ್ಟೇ. 28 ಬರಲಿಲ್ಲ ಅಂದ್ರೆ ಚಾವಿ ಕಸೋತಾರೆ. ಏನು ನಿನ್ನೆ ಆ ಪಟ್ಟಿಯನ್ನ ಅಥವಾ ಆ ಪಟ್ಟಿ ನಿರ್ಧಾರ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಕೇಂದ್ರ ನಾಯಕರ ಜೊತೆಗೆ ಚರ್ಚೆ ಮಾಡಿ ಪಟ್ಟಿಯನ್ನ ನಿರ್ಧಾರ ಮಾಡಿದ್ದೀವಿ. ಪಕ್ಷ ಸಂಘಟನೆಗೆ ಸಮರ್ಥ ನಾಯಕರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ನಾನು. ನನ್ನ ಸೆಲೆಕ್ಷನ್ಗೆ ಹೈಕಮಾಂಡ್ ಕೂಡ ಓಕೆ ಅಂತ ಹೇಳಿದೆ. ನಿಮ್ಮ ವಿರುದ್ಧ ಮಾತನಾಡೋ ನಾಯಕರನ್ನ ದೂರ ಇಟ್ಟಿದ್ದೀರಾ ಅಂತ ಮಾಧ್ಯಮದವರು ಪ್ರಶ್ನೆ ಕೇಳಿದಕ್ಕೆ ಇನ್ನೊಂದು 3-4 ದಿನ ನೋಡಿ ಬೇರೆ ಬೇರೆ ಪಟ್ಟಿ ರಿಲೀಸ್ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಬಹಳ ಕುತೂಹಲ ಮೂಡಿಸ್ತದೆ. ಹೇಗೆ ಅರ್ಥ ಮಾಡ್ಕೊಳ್ಳೋದು ಇದನ್ನ? ಸಮರ್ಥ ನಾಯಕರ ಟೀಮ್ ಕಟ್ಲಾಗಿದೆ ಅಂತ ಹೇಳಿ ಯತ್ನಾಳ್ ಅಸಮಾಧಾನದ ಟ್ವೀಟ್ಗೆ ವಿಜಯೇಂದ್ರ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಮರ್ಥ ನಾಯಕರ ಟೀಮನ್ನ ಕಟ್ಟಿದೀವಿ ಅಂತ. ಎಲ್ಲದರಲ್ಲೂ ನೆಗೆಟಿವ್ ಹುಡ್ಕೋದು ಬೇಡ. ಯತ್ನಾಳ್ ಏನೇ ಹೇಳಿದ್ರು ಕಡೆಗೆ ನಮ್ಮ ತಂಡಕ್ಕೆ ಶುಭ ಹಾರೈಸಿದ್ದಾರೆ ಅಂತ ಹೇಳಿ ಒಂದ್ ರೀತಿ ಜವಾಬ್ದಾರಿಯಿಂದ ಮಾತಾಡಿದ್ದಾರೆ. ಬಟ್ ಯತ್ನಾಳ್ ಅವರು ಹೋಗಿ ಬಂದು ನೇರವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಿಗೆ ಸ್ಥಾನ ಸಿಕ್ಕಿರೋದ್ರ ಬಗ್ಗೆ ಕಾಲು ಎಳೆಯೋ ಕೆಲಸವನ್ನ ಮಾಡ್ತಲೇ ಇದ್ದಾರೆ. ಇದರ ನಡುವಲ್ಲೇ ನಿನ್ನೆ ಶುರುವಾಗಿರುವಂತಹ ಒಂದು ಟೀಮ್ ಏನ್ ನಿರ್ಧಾರ ಮಾಡಿದ್ದಾರೆ, ಪಟ್ಟಿಯನ್ನು ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸಮರ್ಥವಾಗಿರೋರ್ನೇ ಆಯ್ಕೆ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಕೇಂದ್ರದ ಎಲ್ಲ ನಮ್ಮ ವರಿಷ್ಠರ ಜೊತೆ ಚರ್ಚೆ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚು ಬಲವನ್ನು ಕೊಡ್ತಕ್ಕಂಥ ಶಕ್ತಿ ಉಳ್ಳವರು ಯಾರಿದ್ದಾರೆ ಅವರನ್ನು ನಾನು ಆಯ್ಕೆ ಮಾಡಿದ್ದೇನೆ. ಮತ್ತು ಮಾಡೋ ಮುನ್ನ ಅನೇಕ ಹಿರಿಯರ ಜೊತೆ ನಾನು ಸಂಪರ್ಕ ಮಾಡಿ ಅದಾದ ನಂತರ ಪಟ್ಟಿ ಬಿಡುಗಡೆ ಆಗಿರ್ತಕ್ಕಂಥದ್ದು. ಸರ್, ನಿಮ್ಮ ವಿರುದ್ಧ ಮಾತಾಡಿದವರು ಅಥವಾ ನಿಮ್ಮ ಕುಟುಂಬದ ವಿರುದ್ಧ ಮಾತಾಡಿದವರು, ಈಗ ಯತ್ನಾಳ್ ಆಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಸೋಮಣ್ಣ ಆಗಿರ್ಬೋದು, ಬೆಲ್ಲದ ಆಗಿರ್ಬೋದು, ಯಾರಿಗೂ ಕೂಡ ಸ್ಥಾನಮಾನ ಕೊಟ್ಟಿಲ್ಲ. ಯಾಕೆ ಅನ್ನೋದು?
ಅಂದರೆ ಅವ್ರನ್ನ ದೂರ ಇಡಬೇಕು ಅನ್ನೋ ಕಾರಣಕ್ಕೆ ಇನ್ನೂ 3-4 ದಿನ ಬೇರೆ ಬೇರೆ ಪಟ್ಟಿಗಳೆಲ್ಲ ರಿಲೀಸ್ ಆಗ್ತದೆ, ಆಗ ನಿಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಸಿಗ್ತದೆ. ಯತ್ನಾಳ್ ಒಂದು ಟ್ವೀಟ್ ಮಾಡಿದ್ದಾರೆ ಸರ್ ನಿನ್ನೆ, ಅಂದರೆ ಬಕೆಟ್ ಹಿಡಿಯೋರಿಗೆ ಹಿಂದಿಂದೆ ಓಡಾಡೋರಿಗೆ ಮಾತ್ರ ಸ್ಥಾನ ಕೊಟ್ಟಿದ್ದಾರೆ, ಮೋದಿನ ಪ್ರಧಾನಿ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ, ಈ ಥರದ ಬಕೆಟ್ ಇಟ್ಕೊಂಡು ಓಡಾಡಬೇಡಿ ಹಿಂದೆ ಮುಂದೆ ಎಲ್ಲ ಅಂತ. ನೀವು ಬರೇ ಪಾಪ ಅವರು ಹೇಳಿರೋಲ್ಲಿ ಕೆಟ್ಟೋದೇ ಹುಡುಕ್ತೀರಿ, ಅದ್ರ ಮಧ್ಯೆ ಒಂದು ಒಳ್ಳೆ ಮಾತನ್ನು ಹೇಳಿದ್ದಾರೆ, ವಿಜೇಂದ್ರ ಅವರು ಒಳ್ಳೇದಾಗಲಿ ಅಂತಲೂ ಹೇಳಿದ್ದಾರೆ, ಅದನ್ನು ಗಮನಿಸಲ್ಲ ಅಂತ ಕಾಣ್ತದೆ. ಇನ್ನು ಮೊನ್ನೆ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹಿಜಾಬ್ ನಿಷೇಧ ವಾಪಸ್ ತಗೊಳ್ತೀನಿ ಅಂತ ಹೇಳಿಕೆ ಕೊಟ್ಟು ಬೆನ್ನಲ್ಲೇ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಅರಿವಾಯ್ತು ಏನೋ ಗೊತ್ತಿಲ್ಲ, ಈಗ ಯೂ ಟರ್ನ್ ತೆಗೆದುಕೊಳ್ಳೋ ಕೆಲಸವನ್ನ ನಿನ್ನೆ ಮತ್ತೆ ಮಾಡಿದ್ರು. ಬಟ್ ಈಗ ಎಲ್ಲಿ ತನಕ ಬಂದು ನಿಂತಿದೆ ಆ ಒಂದು ಹೇಳಿಕೆ ಮತ್ತು ಆ ಪ್ರಸ್ತಾಪ ಅಂತ ನೋಡಿದಾಗ, ಸಿದ್ದರಾಮಯ್ಯ ಕೊಟ್ಟಿದ್ದ ಹೇಳಿಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಈ ಬೆನ್ನಲ್ಲೇ ಕಾನೂನು ಸಚಿವರು ಇನ್ನು 2-3 ದಿನದಲ್ಲಿ ಈ ಸಂಬಂಧ ಸರ್ಕಾರ ಆದೇಶ ಹೊರಡಿಸುತ್ತಂತೆ. ಸರ್ಕಾರದ ನಿರ್ಧಾರಕ್ಕೆ ಕೋರ್ಟ್ನ ವಿಚಾರ ಅಡ್ಡಿ ಆಗಲ್ಲ ಅಂತ ಭಾವಿಸಿದ್ದೀನಿ ಅಂತ ಎಚ್ ಕೆ ಪಾಟೀಲ್ ಸಚಿವರು ಅವರು ಕೂಡ ಹೇಳಿದ್ದಾರೆ. ಒಟ್ನಲ್ಲಿ ಆಡಿದ ಮಾತು ಕೊಟ್ಟ ಭರವಸೆ ಉಳಿಸ್ಕೊಳ್ಳೋಕೆ ಹೋಗಿ ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ವಿವಾದವನ್ನ ಮೈಮೇಲೆ ಎಳ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕಿದೆ. ತಣ್ಣಗಾಗಿದ್ದ ವಿವಾದವನ್ನ ಮತ್ತೆ ಕೆಣಕಿ ಈಗ ಅದನ್ನ ತಣ್ಣಗಾಗಿಸೋ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಸರ್ಕಾರ ಹೊರಡಿಸೋ ಆದೇಶದ ಮೇಲೆ ಎಲ್ಲರ ಚಿತ್ತ ಇದೆ. ಈಗಾಗಲೇ ಹಿಜಾಬ್ ನಿಷೇಧ ಆದೇಶ ವಾಪಸ್ ಘೋಷಣೆಗೆ ಮಾಡಿದ್ದ ಸಿಎಂ ಸಿದ್ದರಾಮಯ್ಯ ಯೂ ಟರ್ನ್ ಹೊಡೆದಿದ್ದಾರೆ. ಆದ್ರೆ ಕಾನೂನು ಸಚಿವರು ಆದೇಶ ಹೊರಡಿಸೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಅಷ್ಟೆಲ್ಲ ವಿವಾದ ಕೋರ್ಟ್ನಲ್ಲಿರೋದು ರಾಜ್ಯ ಸರ್ಕಾರಕ್ಕೆ ಆದೇಶದ ಅಡ್ಡಿ ಆಗಲ್ಲ ಅನ್ನುವಂತಹ ಸಮರ್ಥನೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಹಿಜಾಬ್ ವಿಚಾರದಲ್ಲಿ ಸರ್ಕಾರದ ಅಧಿಕೃತ ಆದೇಶ ಏನಿರಬಹುದು, ಅಂಥದ್ದೊಂದು ಆದೇಶದ ಮೂಲಕ ಇನ್ನೊಂದು ವಿವಾದವನ್ನ ಸರ್ಕಾರ ಮೈಮೇಲೆ ಎಳ್ಕೊಳ್ಳುತ್ತಾ ಅನ್ನೋ ಪ್ರಶ್ನೆ ಕೂಡ ಸದ್ಯಕ್ಕೆ ಕುತೂಹಲ ಮೂಡಿಸ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ ಅದು ನಮ್ಮ ಸರ್ಕಾರದ ಚಿಂತನೆ ಹಿನ್ನೆಲೆಯಲ್ಲಿ ಅವರು ಮಾಡಿರ್ತಕ್ಕಂಥ ಹೇಳಿಕೆ. ಆದರೆ 2-3 ದಿವಸ ತಡೀರಿ, ನಿಮಗೆ ಸರ್ಕಾರದ ನಿರ್ಣಯ ಬರುತ್ತೆ, ಅದು ಎಲ್ಲವನ್ನು ಸ್ಪಷ್ಟಗೊಳಿಸುತ್ತೆ. ಬರುವ ಯಾವುದೇ ಲಕ್ಷಣಗಳು ಇನ್ನು ಸಾಫ್ಟ್ ಹಿಂದುತ್ವದ ಮುಖಾಂತರ ಪಕ್ಷವನ್ನ ಗೆಲ್ಲಿಸುವಲ್ಲಿ ಪ್ರಮುಖರು ಆಗಿದ್ದ ಡಿ.ಕೆ. ಶಿವಕುಮಾರ್ಗೆ ಈ ವಿಚಾರ ಒಂದ್ ರೀತಿ ಬಿಸಿ ತುಪ್ಪ ಆಗಿದೆ. ಈ ಕಡೆ ಉಗ್ಳೋಕ್ಕೂ ಆಗ್ತಲ್ಲ, ನುಂಗೋಕ್ಕೂ ಆಗ್ತಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಕೇಳಿ ಜಾತಿ ಗಣತಿ ಹಿಜಬ್ಗಳ ಬಗ್ಗೆ ಸ್ಪಷ್ಟ ನಿರ್ಧಾರಕ್ಕೆ ಮುಂದಾಗ್ತಾರ, ಮುಂದಕ್ಕೆ ಕಾದ್ ನೋಡ್ಬೇಕು. ಈಗಾಗಲೇ ಜಾತಿ ಗಣತಿ ಅವೈಜ್ಞಾನಿಕ ಅಂತ ಒಕ್ಕಲಿಗ ಸಮುದಾಯದ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿತ್ತು. ಆ ನಿರ್ಣಯಕ್ಕೆ ಸರ್ಕಾರದ ಭಾಗ ಆಗಿರೋ ಡಿ.ಸಿ.ಎಂ ಡಿ.ಕೆ.ಶಿ ಕೂಡ ಸಹಿ ಹಾಕಿದ್ರು. ಜಾತಿ ಗಣತಿಗೆ ವಿರೋಧ ಇಲ್ಲ, ಅವೈಜ್ಞಾನಿಕ ಅನ್ನೋದಷ್ಟೇ ನಮ್ಮ ನಿಲುವು ಅಂತ ಹೇಳಿದ್ರು. ಇದೀಗ ಹಿಜಬ್ ವಾಪಸ್ ವಿಚಾರದಲ್ಲಿ ಸಿಎಂ ಹೇಳಿಕೆ ಗೊಂದಲ ಮೂಡಿಸಿದೆ. ಇಲ್ಲಿ ತನಕ ಸಾಫ್ಟ್ ಹಿಂದುತ್ವ ಅಂತ ಇದ್ದ ಕೆಪಿಸಿಸಿ ಅಧ್ಯಕ್ಷರಿಗೀಗ ಒಂದು ರೀತಿ ಧರ್ಮ ಸಂಕಟ. ಲೋಕಸಭಾ ಚುನಾವಣೆ ಇರೋದ್ರಿಂದ ಎಚ್ಚರಿಕೆಯ ಹೆಜ್ಜೆ ಇಡಲೇಬೇಕಾದ ಅನಿವಾರ್ಯತೆ ಇದೆ. ಒಂದ್ ಕಡೆ ಜಾತಿ ಗಣತಿ ವರದಿ ಅಂಗೀಕಾರ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಅದೇ ರೀತಿಯಾಗಿ ಈ ಹಿಜಬ್ ವಿಚಾರದಲ್ಲಿ ಸರ್ಕಾರದ ಸಚಿವರ ಮಟ್ಟದಲ್ಲಿ ಗೊಂದಲದ ಹೇಳಿಕೆಗಳು ಕೇಳಿ ಬರ್ತಾ ಇರೋದ್ರಿಂದ ಡಿ.ಸಿ.ಎಂ ಡಿ.ಕೆ.ಶಿ ಅಂತೂ ಹಿಜಬ್ ವಿಚಾರದಲ್ಲಿ ಇಲ್ಲಿ ತನಕ ತನ್ನ ಹೇಳಿಕೆ ವಾಪಸ್ ತಗೊಳ್ತೀವಿ ತಗೊಳ್ಳಲ್ಲ ಅನ್ನೋದ್ರ ಬಗ್ಗೆ ಕೊಟ್ಟೇ ಇಲ್ಲ. ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ ಬಂದಂತದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನ ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂತದ್ದು ಅವರ ಹಕ್ಕು. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೂ ಅದಕ್ಕೆ ಸ್ಪಂದಿಸ್ತಾ ಇರಬಹುದು. ಹಿಜಾಬ್ ಮೊದಲಿಂದನೂ ನಡ್ಕೊಂಡ್ ಬಂದಂತದ್ದು. ಸುಪ್ರೀಂ ಕೋರ್ಟ್ 3 ಬೆಂಚ್ ಸದಸ್ಯತ್ವ ಏನೋ ವಿಚಾರಣೆ ನಡೆಯೋ ಹಂತದಲ್ಲಿದೆ. ಇನ್ನ ಎಲ್ಲ ಧರ್ಮದವ್ರಿಗೂ ಕೂಡ ಅವರವರ ಉಡುಪುಗಳನ್ನ ಧರಿಸ್ಕೊಳ್ಬೇಕಾದಂತದ್ದು ಅವರ ಹಕ್ಕು. ಸೊ ಹಾಗಾಗಿ